ಫಸಲಿಗೆ ಬಂದಂತ ಅಡಿಕೆ ತೆಂಗಿನ ಮರ ಕತ್ತರಿಸಿದ್ದಾರೆ ಗ್ರಾಮ ಲೆಕ್ಕಿಗ. ವಿವಾದಿತ ಇನಾಮ್ ಜಮೀನಿನಲ್ಲಿದ್ದಂತ ಕಾರಣಕ್ಕೆ ಕೊಡಲಿ ಏಟು ಬಿದ್ದಿರುವಂತದ್ದು ತುಮಕೂರಿನ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ನಡೆದಿರುವಂತ ಒಂದು ಘಟನೆ. ಇಲ್ಲಿ ಮರಗಳನ್ನ ಕಡಿಸಿದ್ದಾನೆ ಗ್ರಾಮ ಲೆಕ್ಕಿಗ ಮುರಳಿ. ಮುನಿ ಕೆಂಪಯ್ಯ ಕುಟುಂಬ ತೋಟವನ್ನ ಮಾಡ್ಕೊಂಡಿದ್ರು. ಆ ಒಂದು ಜಾಗದಲ್ಲಿ ಜಮೀನು ಪೂರ್ಣದ ಸ್ವಾಧೀನವನ್ನ ಕೋರಿ ಅರ್ಜಿಯನ್ನ ಕೂಡ ಹಾಕಿದ್ರು. ಜಿಲ್ಲಾಧಿಕಾರಿ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಇವ್ರು ಕೊಟ್ಟಿದ್ದಂತ ಮನವಿಯನ್ನ ಜಿಲ್ಲಾಧಿಕಾರಿ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಗುಬ್ಬಿ ತಹಶೀಲ್ದಾರ್ ಆದೇಶವಿದೆ ಅಂತ ಕೃತ್ಯವನ್ನ ಎಸಗಲಾಗಿದೆ. ಗ್ರಾಮ ಲೆಕ್ಕಿಗ ಮುರಳಿ ಎಂಬಾತನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿರುವಂತದ್ದು. ಕೋರ್ಟ್ ನಲ್ಲಿ ವಿವಾದ ಇದ್ದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಡಿಕೆ ಮರಗಳನ್ನ ತೆಂಗಿನ ಮರಗಳನ್ನ ಕಡಿಸಲಾಗಿದೆ. ವಿವಾದ ಕೋರ್ಟ್ ನಲ್ಲಿರುವಾಗಲೇ ತೋಟವನ್ನ ನಾಶ ಮಾಡಲಾಗಿರುವಂತದ್ದು. ವಿಎ ವಿರುದ್ಧ ಮುನಿ ಕೆಂಪಯ್ಯ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆಸ್ತಿ ವಿವಾದ ಹಿನ್ನೆಲೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಸುಮಾರು 170 ಅಡಿಕೆ 20 ತೆಂಗಿನ ಮರಗಳನ್ನು ದಾರುಣವಾಗಿ ಕತ್ತರಿಸಿ ಬಿಸಾಕಿರುವ ಘಟನೆ ತಿಪ್ಪೂರು ಎಂಬ ಗ್ರಾಮದಲ್ಲಿ ನಡೆದಿದೆ. ನೀವೀಗ ನೋಡಬಹುದು ನನ್ನ ಹಿಂಭಾಗದಲ್ಲಿ ಏನು ಒಂದು ದೃಶ್ಯ ಕಾಣಿಸ್ತಾ ಇದೆ. ಈ ಒಂದು ದೃಶ್ಯನೇ ಈ ಒಂದು ಸಾಕಷ್ಟು ಈಗ ವಿವಾದಕ್ಕೆ ಕಾರಣವಾಗಿರೋದು. ನೋಡಿ, ಫಸಲಿಗೆ ಬಂದು ನಿಂತಿದ್ದಂಥ ಸಾಕಷ್ಟು ತೆಂಗಿನ ಮರಗಳನ್ನ ಈಗಲೂ ಕೂಡ ಹಂಗೆ ಕಡಿದು ಬಿಟ್ಟಿದ್ದಾರೆ. ಈ ಒಂದು ಜಾಗ ತಿಪ್ಪೂರಿನಲ್ಲಿರುವ ಉಡುಸಲಮ್ಮ ಎಂಬ ದೇವಾಲಯಕ್ಕೆ ಸೇರಿರುತ್ತೆ. ಈ ಒಂದು ಜಾಗವನ್ನ ಪೂರ್ವಜರಿಂದನೇ ಕೂಡ ಮುನಿ ಕೆಂಪಯ್ಯ ಮತ್ತೆ ಸಿದ್ದಮ್ಮ ಕೆಂಪಮ್ಮ ಎಂಬುವರು ಉಪಯೋಗಿಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಏಕಾಏಕಿ ಬಂದು ಜಾತ್ರೆ ಮಾಡುವಂತ ಟೈಮಲ್ಲಿ ಇಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು ಈ ಒಂದು ಮುಂದೆ ನಿಂತ್ಕೊಂಡು ಈ ಒಂದು ದುಷ್ಕೃತ್ಯ ನಡೆಸಿರ್ತಕ್ಕಂಥದ್ದು. ನೋಡಿ, ತೆಂಗಿನ ಮರಗಳು ಹೇಗೆಲ್ಲ ಬಿದ್ದಿದ್ದಾವೆ, ಮತ್ತೆ ಅಡಿಕೆ ಮರಗಳು ಒಂಬಾಳೆಯನ್ನ ನೀವೆಲ್ಲ ನೋಡ್ಬೋದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಗೊಂದಲಕ್ಕೆ ಈ ಒಂದು ವಿಚಾರಣೆ, ಈ ಒಂದು ಘಟನೆ ಕಾರಣ ಮಾಡಿಕೊಡ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಜಾಗಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿ ಕೋರ್ಟ್ ನಲ್ಲೂ ಕೂಡ ಕಳೆದ ಹಲವಾರು ವರ್ಷಗಳಿಂದ ಕೇಸ್ ನಡೀತಾ ಬಂದಿದೆ. ಕಳೆದ 2ನೇ ತಾರೀಕು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೋಗಿ ವಿಚಾರಣೆಯನ್ನ ಎದುರಿಸಿ ಜೂನ್ 6ನೇ ತಾರೀಕಿಗೆ ಈ ಒಂದು ಡೇಟ್ ಕೊಟ್ಟಿರ್ತಾರೆ ಜಿಲ್ಲಾಧಿಕಾರಿಗಳು. ಆದ್ರೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಮೀರಿ ಇಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು ಪೊಲೀಸರ ಸಮ್ಮುಖದಲ್ಲೇ ಒಂದು ದುಷ್ಕೃತ್ಯ ಮಾಡಿರ್ತಕ್ಕಂಥದ್ದು. ಈಗ ಈ ಜಮೀನಿನ ಮಾಲೀಕರಾದ ಸಿದ್ದಮ್ಮ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡೋಣ. ಈಗಮ್ಮ, ಏನಾಯ್ತು ಅಮ್ಮ ಅವತ್ತೆಲ್ಲ? ಸ್ವಾಮಿ, ನಮ್ಗೇನು ಹೇಳಿಲ್ಲ ಕಣಪ್ಪ. ಬಂದು ನಾ ಬರೋ ಒಟ್ಟತ್ಗೆ ನಾ ಕೈ ಕುಯ್ದು ಕಾಲಾಗೆ ಒದಿಯಕ್ ಬಂದ್ರು ಕಣಪ್ಪ. ಕಾಲಿ ಬೀಳ್ತೀನಿ ಅಂದ್ರೆ ನಮ್ಮನ್ನ ಹತ್ರಕ್ಕೆ ಸೇರಿಸ್ಲಿಲ್ಲ ಕಣಪ್ಪ. ನಿಮ್ಮ ಅಪ್ಪಂದೇನೈತೆ ನಿಂದೇನ್ ಕಾನೂನು ಐತೆ ಅಂತ ಕೊಯ್ದ್ರು ಕಣಪ್ಪ. ನಿಮ್ಗೆ ಈ ಒಂದು ಆಸ್ತಿ ಬಿಟ್ರೆ ಬೇರೆ ಏನಾದ್ರು ಬೇರೆ ಜೀವನಕ್ಕೆ? ಸ್ವಾಮಿ, ಇದೊಂದೇ. ನಮ್ ತಾತ ಗಿಡ ಕಿತ್ಕೊಂಡು 5 ಎಕರೆ ಗಿಡ ಕಿತ್ಕೊಂಡ್ ಮಾಡ್ಕೊಂಡಿದ್ದ. ಆ ಕಡೆಗೆ ಒಂದ್ ಭಾಗ ಕೊಟ್ಟ, ಈ ಕಡೆಗೆ ಒಂದ್ ಭಾಗ ಕೊಟ್ಟ. ಇದನ್ನ ಉಳಿಸ್ಕೊಂಡ. ಇದನ್ನ ನೋಡಕ್ ಅವ್ರಿಗೆ ಕಣ್ಣಾಗ ಸಾಲದು ಸ್ವಾಮಿ. ಏನಕ್ಕೆ ತರ ಮಾಡಿದ್ರು? ಯಾರು ಮಾಡಿದ್ರು ಅಂತ? ಯಾರು ಮಾಡಿರು ಅಂತ ಕಾರಣ ಇನ್ನೇನು ನಮ್ಮ ಪೂಜಾರ್ಗಳೇ ಅವ್ರಿಗೆ ಸಪೋರ್ಟ್ ಕೊಟ್ಟು ಮಾಡೇವ್ರಿ. ಮತ್ತೆ ಇನ್ನೇ ಮಾಡೋಣ? ಇನ್ಯಾರು ಹೇಳ್ತಾರೆ? 10 ಲಕ್ಷ ರೂಪಾಯಿ ನಮ್ಗೆ ಬರೋದು ಇವು ಆದಾಯ. ಕಾಯಿ, ಅಡಿಕೆ ಎಲ್ಲವ. ಈಗ ಈ ಒಂದು ಘಟನೆಗೆ ನೀವು ತಹಶೀಲ್ದಾರ್ಗೆ ಏನಾದ್ರು ವಿಚಾರ ಮುಟ್ಟಿಸಿದ್ರೆ ಅವ್ರೇನಾದ್ರು ಈ ಬಗ್ಗೆ ಏನಾದ್ರು ನಿಮ್ಗೆ? ನಾವು ನಮ್ಮ ಹುಡುಗನ್ನ ಹಾಕ್ಯಂತ ತುಳಿದ್ ಬಿಟ್ರಿ. ಇಲ್ಲಿ ನನ್ನ ಮಗನ್ನ ಬುಲ್ಡೆ ಹೊಡ್ ಹಾಕ್ಬಿಟ್ರು. ಕಂಪ್ಲೇಂಟ್ ಕೊಡೋತಿ ತಗೊಂಡ್ಲೇ ಇಲ್ಲ ಕಣಪ್ಪ. ಅವತ್ತು ತಗೊಂಡಿದ್ರು ನಮ್ಮ ಮಾರ್ಗಳು ಇವತ್ತು ಉಳ್ಕೊಳವ್ ಕಣಪ್ಪ. ಅವತ್ತು ಅವ್ರ ಹೆಂಗೋ ಕಂಪ್ಲೇಂಟ್ ತಗೊಳಲ್ಲ ಅಂತ ಬಂದು ಕುಯ್ದ್ಬಿಟ್ಟವ್ರಿ. ಅವತ್ತು ನೀವು ಕಡಿಬೇಡಿ ಕುಯ್ಬೇಡಿ ಅಂತ ಏನೋ ನೀವು ವಿರೋಧ ಮಾಡ್ಲಿಲ್ವಾ? ಈಗ ಪೊಲೀಸ್ ಬಂದೈತಿ, ನಾವೇನ್ ಮಾಡೋಣಪ್ಪ? ಆರ್ಡ್ರ್ ತಂದಿದೀವಿ ನಾವು. ಎಂತದಪ್ಪ, DC ಆರ್ಡ್ರ್ ಮಾಡಿಸಿ ಇದನ್ನ ಮಾಡಿದೀವಿ, ಹಿಡ್ಕೊಂಡು ಹೋಗಂಗ್ ಮಾಡಿದೀವಿ ಅಂದ್ರು ಕಣಪ್ಪ. ಹತ್ರಕ್ಕೆ ಬರ್ಕೊಡ್ಲಿಲ್ಲ. ಈಗ ಇದು ಸಿದ್ದಮ್ಮ ಅವರು ಹೇಳ್ತಕ್ಕಂಥ ಮತ್ತೆ ಕಂಪ್ಲೀಟ್ ಆಗಿ ಮುರಳಿ ಎಂಬ ಈ ಭಾಗದ ಗ್ರಾಮ ಲೆಕ್ಕಾಧಿಕಾರಿಗಳು ಎಂಬ ಒಂದು ಹೇಳ್ತಾ ಅವ್ರ ಮೇಲೆ ಆರೋಪ ಮಾಡ್ತಿರ್ತಕ್ಕಂಥದ್ದು. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.